ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಜನರಲ್ಲಿ ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ? ನನ್ನ ಮೇಲೇನೆ. ಅಬಾಬಾಬಾಬಾ, ಇವನು ಏನ್ ಮಿಯಾ ಖಲೀಫನ್ ಮೇಲ್ ವರ್ಷನ್ ನೋಡಿ ಅದಕ್ಕೆ ಎಲ್ರು ಇವನ್ ಮೇಲೆ ಫೋಕಸ್ ಮಾಡ್ತವ್ರೆ. ಅಯ್ಯೋ ಆಕ್ಸಿಡೆಂಟ್ ಆದ ಅಂಬಾಸಡರ್ ಕಾರ್ ಬರ್ತಾನೆ. ನಾಯಿ ಹೊಡೆಯೋದ್ರಲ್ಲಿ ಫೋಟೋಗ್ರಾಫರ್ಗಳಿಂದ ನಾನು ನಂಬರ್ 1 ಇದ್ದೀನಿ. ಯಾಕಂದ್ರೆ ಯಾವ ಆಂಗಲ್ ಹೊಡೆದ್ರೆ ಹೆಂಗ್ ಬರುತ್ತೆ ಅಂತ ನಂಗೆ ಗೊತ್ತು. ಇದು ನಾನೇ ಹೊಡೆದಿರೋದು. ಓಹೋ, ನಾಯಿಗೆ ಯಾವ ಆಂಗಲ್ ಅಲ್ಲಿ ಹೊಡೆದ್ರೆ ಹೆಂಗ್ ಬರುತ್ತೆ ಅಂತ ಗೊತ್ತಾಗಿ ನಾಯಿಗೆ ಹೊಡಿತಿರೋದಕ್ಕೇನೆ ಹೆಂಡತಿ ಬಿಟ್ಟೋಗಿ ಅಷ್ಟು ವರ್ಷ ಆದ್ರೂ ಮದ್ವೆ ಆಗೋಕೆ ಹೋಗಿಲ್ಲ ಅಲ್ವಾ ನೀನು? ಅಯ್ಯೋ ಡಬಲ್ ಮೀನಿಂಗ್ ಸರ್. ಇದ್ರಲ್ಲಿ ಡಬಲ್ ಮೀನಿಂಗ್ ಏನಿದೆ ಫ್ರೆಂಡ್ಸ್? ಅದು ಫೋಟೋ ಹೊಡಿಯೋದ್ರ ಬಗ್ಗೆ ಹೇಳ್ತಿರೋದು. ಹಂಗಿದ್ರು ನೀವು ನನ್ನ ಅಪಾರ್ಥ ಮಾಡ್ಕೋತಿದ್ದೀರಾ. ಏನು ಗೊತ್ತಾ ಫ್ರೆಂಡ್ಸ್, ನಮ್ ನಾಯಿ ಅಣ್ಣಂಗೆ ನಾಯಿಗಳು ಅಂದ್ರೆ ಬಹು ಇಷ್ಟ ಅಲ್ವೇ? ಅದಕ್ಕೆ ನಾಯಿಗಿರೋ ನಿಯತ್ತು ಹೆಂಡ್ತಿಗಿರಲ್ಲ ಅಂತ ಮದ್ವೆ ಆಗಿಲ್ಲ ಅನ್ನೋದನ್ನ ಚಿಕ್ಕದಾಗಿ ಹಂಗೆ ಹೇಳಿದ್ದು. ನಿಮ್ಗೆ ಎಲ್ಲಾನು ಬಿಡಿಸಿನೇ ಹೇಳ್ಬೇಕು, ಇಲ್ಲ ಅಂದ್ರೆ ಡಬಲ್ ಮೀನಿಂಗ್ ತಿಳ್ಕೊತೀರಾ. ಸರಿ ಇಲ್ಲ ನೀವು? ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ, ಹಿಂಗಿದ್ದಿದ್ ದೋಸೆ ನಂಗೆ ತುಪುಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಅದ್ರಲ್ಲಿ ಒಂದು ಕೂತ್ಕೊಂಡು ಮಲಗಿರುತ್ತೆ, ನೆಲದಿಂದ ಒಂದು ಹೊಡೆದಿರ್ತೀನಿ. ಅದು ಹೆಂಗ್ ಕಾಣ್ತಾ ಇರುತ್ತೆ ಅಂದ್ರೆ ನೀರಾನೆ ಅಂತಲ್ಲ, ಸೀಲ್ ತರ ಬಂದಿರುತ್ತೆ. ಅದ್ರಲ್ಲಿ ಏನ್ ಮಾಡ್ತೀನಿ, ಕಾಲ್ನ ಕಟ್ ಮಾಡ್ಬಿಟ್ಟು ಒಂದು ಫೋಟೋನ ಕೆನಲ್ ಕ್ಲಬ್ ಆಫ್ ಇಂಡಿಯಾದ ಕೆನಲ್ ಗೆಜೆಟ್ ಅಂತ ಮ್ಯಾಗಝಿನ್ ಬರುತ್ತೆ, ಅದ್ರಲ್ಲಿ ಹಾಕ್ಬಿಟ್ಟು ಹೂ ಹ್ಯಾಮ್ ಹೈ ಅಂದ್ರೆ ನಾನು ಯಾರು ಗೊತ್ತಾ ಅಂತ ಹಾಕ್ತೀನಿ. ಯಾರ್ಯಾರೋ ಏನೇನೋ ಕಮೆಂಟ್ ಮಾಡ್ತಾರೆ, ಸೀಲು ನೀರಾನೆ ಹಂಗೆ ಹಿಂಗೆ ನಾಯಿ ಅಂತ ಅನ್ನೋದೇ ಇಲ್ಲ. ಆದ್ರೆ ಅದ್ರ ನೆಕ್ಸ್ಟ್ ಮಂತ್ ನಾನು ಇದ್ರದ್ದು ಒರಿಜಿನಲ್ ಫೋಟೋನ ಅನಾವರಣ ಮಾಡ್ತೀನಿ. ಅವಾಗ ಹೇಳಿರ್ತೀನಿ ನಾನು ಯಾವ ಪ್ರಾಣಿನೂ ಅಲ್ಲ, ನಾನು ನಾಯೇ ನಿಯೋಪ್ಲಟಿನ್ ಮ್ಯಾಸ್ಟಿಫ್ ಅಂತ ಒಂದು ವರ್ಡಿಂಗ್ಸ್ ಮಾಡಿಸಿ ಬಿಟ್ಟಿರ್ತೀನಿ. ಇದು 30 ವರ್ಷದಿಂದನೇ ಇಷ್ಟು ತಲೆ ನನಗಿತ್ತು. 30 ವರ್ಷದಿಂದ ಅಷ್ಟು ತಲೆ ನನಗಿತ್ತು. ಇದು ಹೈಯೆಸ್ಟ್ ವ್ಯೂಸ್ ಯೂಟ್ಯೂಬ್ ಅಲ್ಲಿ 11 ಮಿಲಿಯನ್ಸ್ ಹೊಡಿದೆ. ಸೂಪರ್ ಸರ್. ಅದ್ರ ವಿಡಿಯೋ ನೋಡಿದ್ರೆ ನಿಮ್ಗೆ ಅದ್ರದ್ದು ಗೊತ್ತಾಗುತ್ತೆ. ಅದು ಏನು ಫೋಟೋ ಹೊಡಿಬೇಕಾದ್ರೆ ಮಿಸ್ಟೇಕ್ ಆಗಿ ವಿಡಿಯೋ ಆನ್ ಆಗ್ಬಿಟ್ಟು ಆಗಿರೋ ವಿಡಿಯೋ. ಅಂದ್ರೆ ನನಗೆ ಅವಾಗ ವಿಡಿಯೋ ಮಾಡಿದ್ರೆ ಅದು ಯೂಟ್ಯೂಬ್ ಹಾಕ್ಬೋದು, ಇಲ್ಲಿ ಬಿಡ್ಬೋದು ಅನ್ನೋದು ನಾಲೆಜ್ ಇಲ್ಲದೆ ಇರೋ ಟೈಮಲ್ಲಿ ಫೋಟೋ ಕ್ಲಿಕ್ ಮಾಡಕ್ ಹೋಗಿ ಅದು ವಿಡಿಯೋ ಹೋಗ್ಬಿಟ್ಟು ಅಯ್ಯೋ ಅಂದ್ಬಿಟ್ಟು ಆಫ್ ಮಾಡಿದೆ. ಅಯ್ಯೋ ಅನ್ನೋದು ಬಂದ್ಬಿಟ್ಟಿದೆ. ತಗೊಳ್ರಪ್ಪ, ಅದ್ಯಾವ್ದೋ ಕೆನಲ್ ಗೆಜೆಟ್ ಮ್ಯಾಗಝಿನ್ ಗೆ ಹೂವಮ್ಮೈ ಅಂತ ನಾಯಿ ಫೋಟೋ ಹಾಕಿದ್ದೆ. ಎಲ್ಲರೂ ತುಂಬಾ ಕಮೆಂಟ್ಸ್ ಹಾಕಿದ್ರು. 30 ವರ್ಷದ ಹಿಂದೆನೆ ಅಷ್ಟು ತಲೆ ಇತ್ತು ಅಂತ ಹೇಳ್ಕೊಳ್ಳೋ ಈ ವಯ್ಯನ್ಗೆ ವಿಡಿಯೋ ಮಾಡೋದು ಗೊತ್ತಿರ್ಲಿಲ್ವಂತೆ. ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು ಹೆಂಗೆ ಅಂತ ಗೊತ್ತಿರ್ಲಿಲ್ವಂತೆ. ಅಲ್ಲ ಗುರು, ಪುಂಗು ಅಂದ್ರೆ ದೆಂಗೋದ್ ನೋಡಿದೀವಿ. ನೀನೇನ್ ಗುರು ದೆಂಗೋದ್ರ ಜೊತೆಗೆ ಡೆಂಗ್ಯೂ ಬರೋ ಮಟ್ಟಕ್ಕೆ ಜಾಕ್ ಆಗ್ತಾ ಇದೀಯಾ? ಆಮೇಲೆ ಇನ್ನೊಂದ್ ಏನ್ ಹೇಳ್ದೆ, ಈ ನಾಯಿ ವಿಡಿಯೋ ಯೂಟ್ಯೂಬ್ ಅಲ್ಲಿ ಇದ್ರದ್ದು ಒಂದು ವಿಡಿಯೋ 11 ಮಿಲಿಯನ್ ವ್ಯೂಸ್ ಆ ಜಮಾನದಲ್ಲಿ ಆಗಿದೆ. ಅಂದ್ರೆ ಒಂದು 25 ವರ್ಷದ ಹಿಂದೆನೆ ಅಷ್ಟು ಓಡಿದೆ. ಅಲ್ಲ ಗುರು, ಯೂಟ್ಯೂಬ್ ಲಾಂಚ್ ಆಗಿರೋದೇ 2005ರಲ್ಲಿ, ಅದ್ರಲ್ಲೂ ಇಂಡಿಯಾದಲ್ಲಿ ಲಾಂಚ್ ಆಗಿರೋದು 2008ರಲ್ಲಿ. ಹಂಗ್ ನೋಡೋದೆ. ಆದ್ರೆ ಇವತ್ತಿಗೆ ಯೂಟ್ಯೂಬ್ ಲಾಂಚ್ ಆಗಿನೇ 18ರಿಂದ 20 ವರ್ಷ ಆಗಿರ್ಬೇಕು. ನೀನ್ ಹೆಂಗ್ ಗುರು 25 ವರ್ಷದಿಂದ ಈ ವಿಡಿಯೋನ ಯೂಟ್ಯೂಬ್ ಅಪ್ಲೋಡ್ ಮಾಡಿ ಅದು 11 ಮಿಲಿಯನ್ ವ್ಯೂಸ್ ಆಗಿತ್ತು? ಗುಡ್ ಕ್ವಶನ್, ಇಂಟೆಲಿಜೆನ್ಸ್ ನೀವು. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಫ್ರೆಂಡ್ಸ್, ನಮ್ ನಾಯಣ್ಣ ಹಳೆ ಕಾಲದ ಅಡ್ಕಾಸ್ಪಿ ಅಷ್ಟೇ ಅಲ್ಲ, ಅನ್ಎಜುಕೇಟೆಡ್ ಅಂಡರ್ ಬೇವರ್ಸಿನೂ ಹೌದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಏನದು ಅಂದ್ರೆ, ನಮ್ ನಾಯಣ್ಣನ್ ಚಾನಲ್ ಅಲ್ಲಿ ಈ ನಾಯಿ ವಿಡಿಯೋ ವ್ಯೂಸ್ ಆಗಿರೋದು 11 ಮಿಲಿಯನ್ ಅಲ್ಲ, 1.1 ಮಿಲಿಯನ್. ಅಣ್ಣಂಗೆ 11 ಮಿಲಿಯನ್ಗೂ 1.1 ಮಿಲಿಯನ್ಗೂ ಡಿಫ್ರೆನ್ಸ್ ಗೊತ್ತಿಲ್ಲದೆ ಇರೋಷ್ಟು ಅಣ್ಣ ಅನ್ಎಜುಕೇಟೆಡ್ ಅಂಡರ್ ಬೇವರ್ಸಿ ನನ್ನ ಮಗ. ಇದ್ರ ಜೊತೆಗೆ ಈ ವಿಡಿಯೋ ಅಪ್ಲೋಡ್ ಆಗಿರೋದು 15 ವರ್ಷದ ಹಿಂದೆ ಹೊರತು 25 ವರ್ಷದ ಹಿಂದೆ ಅಲ್ಲ. ಯಾಕಂದ್ರೆ ನಮ್ ನಾಯಣ್ಣ ಈ ಚಾನಲ್ ಕ್ರಿಯೇಟ್ ಮಾಡಿರೋದೇ 2010ರಲ್ಲಿ. ಹಂಗಿದ್ಮೇಲೆ 25 ವರ್ಷದ ಹಿಂದೆ ಹೆಂಗ್ ಈ ನಾಯಿ ವಿಡಿಯೋನ ಅಪ್ಲೋಡ್ ಮಾಡಕ್ಕಾಗುತ್ತೆ? ಬ್ಯೂಟಿಫುಲ್ ಪಾಯಿಂಟ್. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಸ್ನೇಹಿತರೆ, ಈ ನಾಯಣ್ಣನ್ ಚಾನಲ್ ಅಲ್ಲಿ ಇರೋ ಎಲ್ಲಾ ವಿಡಿಯೋಸ್ನು ಸೇರಿಸಿದ್ರೆ ಟೋಟಲ್ ವ್ಯೂಸ್ ಇರೋದು 37,32,970 ಅಂದ್ರೆ 3.7+ ಮಿಲಿಯನ್ ವ್ಯೂಸ್ ಅಷ್ಟೇ. ಹಂಗಿದ್ಮೇಲೆ ಈ ನಾಯಿ ವಿಡಿಯೋ 11 ಮಿಲಿಯನ್ ಯಾವ ಚಾನಲ್ ಅಲ್ಲಿ ಆಗಿದೆ, ಯಾವ ದೇಶದ ಚಾನಲ್ ಅಲ್ಲಿ ಆಗಿದೆ? ಓ ಮೇ ಬಿ ಯಾವ ದೇಶ ಅಲ್ಲ, ಯಾವ್ದೋ ಬೇರೆ ಗ್ರಹದ ಚಾನಲ್ ಅಲ್ಲಿ 11 ಮಿಲಿಯನ್ ವ್ಯೂಸ್ ಆಗಿರ್ಬೇಕು ಅನ್ಸುತ್ತೆ ಅಲ್ವಾ? ಸೊ ಫ್ರೆಂಡ್ಸ್, ಈ ನಮ್ಮ ನಾಯಣ್ಣನ ನವರಂಗಿ ಸುಳ್ಳುಗಳನ್ನೆಲ್ಲ ನೋಡಿದಾಗ ಇವನ್ನ ಹಳೆ ಕಾಲದ ಅಡ್ಕಸ್ಪಿ ನನ್ ಮಗ ಅನ್ಕೋಬೇಕಾ, ಇಲ್ಲ ಅನ್ಎಜುಕೇಟೆಡ್ ಅಂಡರ್ ಬೇವರ್ಸಿ ನನ್ ಮಗ ಅನ್ಕೋಬೇಕಾ, ಅಥವಾ 60 ಆದ್ರೆ ಅರುಳು ಮರಳು ಅದಕ್ಕೆ ಈ ಮುದ್ರಡ್ಡೆ ಮನ್ಸಕ್ ಬಂದಂಗ್ ಮಾತಾಡ್ತಾವನೆ ಅಂತ ಸುಮ್ನಾಗ್ಬೇಕಾ? ನೀವೇ ಹೇಳ್ಬೇಕು. ಅದ್ರಲ್ಲಿ ಬೇರೆ ನಮ್ ನಾಯಣ್ಣ ಚಾನಲ್ ಇನ್ಫೋ ಡಿಸ್ಕ್ರಿಪ್ಷನ್ ಅಲ್ಲಿ ಏನೇನ್ ಹಾಕೊಂಡವನೆ ಗೊತ್ತಾ? ಏನು? ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್, ಶ್ರೇಷ್ಠ ಕನ್ನಡಿಗ 2020, ಡಾಗ್ ಫಾದರ್. ಅಂದ್ರೆ ಇದ್ರ ಅರ್ಥ ನಾಯಿ ತಂದೆ ಅಂತಾನ, ಇಲ್ಲ ನಿನ್ನ ಮಗ ನಾಯಿ ಅಂತಾನ, ಇಲ್ಲ ನೀನು ನಾಯಿ ತರ ತಂದೆ ಅಂತಾನ, ಇಲ್ಲ ನಾಯಿಗಳಿಗೆ ತಂದೆ ಅಂತಾನ? ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಐ ಫ್ಯಾಷನ್ ಡಾಗ್ ಬ್ರೀಡರ್, IDBA ಪ್ರೆಸಿಡೆಂಟ್, 20th year ಡಾಗ್, ಮೋಸ್ಟ್ ಪಾಪ್ಯುಲರ್ ಪರ್ಸನ್ ಇನ್ ದ ವರ್ಲ್ಡ್. ಹೌದಾ? ಮೋಸ್ಟ್ ಪಾಪ್ಯುಲರ್ ಪರ್ಸನ್ ಇನ್ ದ ವರ್ಲ್ಡ್ ನೀನೇನಾ? ಮತ್ತೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಕೃಷ್ಣಣ್ಣ ರೊನಾಲ್ಡೋ ಅಂತ ತೋರಿಸ್ತಿದ್ಯಲ್ಲ. ಓ ಮೇ ಬಿ ಗೂಗಲ್ಗೆ ಗೊತ್ತಿಲ್ಲ ಅನ್ಸುತ್ತೆ ಮೋಸ್ಟ್ ಪಾಪ್ಯುಲರ್ ಪರ್ಸನ್ ಇನ್ ದ ವರ್ಲ್ಡ್ ಯಾರು ಅಂದ್ರೆ ಕೃಷ್ಣಣ್ಣ ರೊನಾಲ್ಡೋ ಅಲ್ಲ, ನಾಯಿ ಸತೀಶ್ ಅಣ್ಣ ಅಂತ. ಮಾತೇ ಇಲ್ಲ. ಮಿಸ್ಟರ್ ಹ್ಯಾಂಡ್ಸಮ್.
ಅಲ್ಲ ಗುರುವೆ, ಸ್ಕಿನ್ ನೋಡಿದ್ರೆ ನರ್ಗಟ್ಕೊಂಡು ನ್ಯಾತಾಡ್ತಿದೆ, ಕಣ್ ನೋಡಿದ್ರೆ ಕುಡ್ದು ಸಿಗ್ನಲ್ ಲೈಟ್ ಹಂಗೆ ಕೆಂಪಾಗಿದೆ, ಕೂದ್ಲು ನೋಡಿದ್ರೆ ಬಣ್ಣ ಹೊಡೆದಿರೋ ಕಸ ಇದ್ದಂಗಿದೆ, ಬಾಡಿ ನೋಡಿದ್ರೆ ಹಿಂದೆಯಿಂದ ಡೊಂಕು ಮುಂದೆ ಇದ್ದ ಮಂಕು, ನೀನು ಮಿಸ್ಟರ್ ಹ್ಯಾಂಡ್ಸಮ್ ಅಲ್ವಾ? ಇನ್ನೊಂದೇನ್ ಗೊತ್ತಾ ಸ್ನೇಹಿತರೆ, ಯಾವಾಗ್ಲೂ ಯಾಕಿಂಗೆ ಕಣ್ಣಿಗೆ ಕನ್ನಡಕ ಹಾಕೋತೀರಾ ಅಂತ ಕೇಳಿದ್ರೆ ಅಣ್ಣ ಹೇಳೋದೇನ್ ಗೊತ್ತಾ? ಕಾರಣ ಅಂದ್ರೆ ಇವಾಗ ನಾನು ತೆಗೆದು ಫೋರ್ಸ್ ಕೊಡ್ತೀನಿ ನೋಡಿ, ನಾನು ಅಷ್ಟು ಅಟ್ರಾಕ್ಷನ್ ಕಾಣಲ್ಲ. ಆದ್ರೆ ಗ್ಲಾಸ್ ಹಾಕೊಂಡ್ರೆ 10 ಟೈಮ್ಸ್ ಜಾಸ್ತಿ ಆಗ್ತೀನಿ, 10 ಟೈಮ್ಸ್ ಲುಕ್ ಜಾಸ್ತಿ ಆಗ್ತೀನಿ. ಅಕ್ಕ ತಗಿ, ಕನ್ನಡಕ ಹಾಕೊಂಡ್ರೆ 10 ಟೈಮ್ಸ್ ಲುಕ್ ಜಾಸ್ತಿ ಆಗ್ತಾನಂತೆ. ಏನ್ ಗೊತ್ತಾ ನಾಯಣ್ಣ, ನೀನು ಕನ್ನಡಕ ಹಾಕೊಂಡ್ರೆ ಹಳೆ ಕಾಲದ ಓಮಿನಿ, ಕನ್ನಡಕ ತೆಗೆದ್ರೆ ನಾನಿನ್ನ ಬಿಡಲಾರೆ ಕಾಮಿನಿ. ನೋಡಕ್ ತುಂಬಾ ಚೆನ್ನಾಗಿದ್ದೀರಿ. ಎಷ್ಟ್ ಜನ ಹುಡುಗಿರೆಲ್ಲ ಬಿದ್ದಿದ್ದಾರೆ, ಏನ್ ಪ್ರಪೋಸ್ ಮಾಡ್ತಾರೆ, ಏನ್ ಹೇಳ್ತಾರೆ? ಈಗ ಗಾಡಿ ಬೇರೆ ನಮ್ ತರ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ. ಏನೋ ಹುಡುಗಿರಂದ್ರೆ ಇಂಟ್ರೆಸ್ಟ್ ಇಲ್ವಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಲ್ಲ ಗುರು, ನಾಯಣ್ಣನ ಮಗ ಮರ್ನಾಯಣ್ಣ, ನಿಂಗೆ ನಿಮ್ಮ ಅಪ್ಪ ಹೇಳೋ ಪ್ರಕಾರ ಹುಡುಗಿರು ಅಂದ್ರೆ ಇಂಟ್ರೆಸ್ಟ್ ಇಲ್ಲ, ನೋ ಸ್ಮೋಕಿಂಗ್, ನೋ ಡ್ರಿಂಕಿಂಗ್, ಜೊತೆಗೆ ಕೆಮ್ಮುದ್ರೆ 1.5 ದಿನ ಅಳ್ತೀಯ ಅಂದ್ರೆ ಮೊದ್ಲು ಹೋಗಿ ಟೆಸ್ಟ್ ಮಾಡಿಸ್ಕೋ. ವೇಸ್ಟ್ ಆಫ್ ಇಂಡಿಯಾ ಲೇ. ಏ ಗುರು, ಯಾಕೆ ಗುರು ಅಪ್ಪ ಮಗನ ಬಗ್ಗೆ ಈ ತರ ಎಲ್ಲ ಮಾತಾಡ್ತಿದೀಯ? ಹಂಗೆಲ್ಲ ಮಾತಾಡ್ಬೇಡ ಗುರು ಅಂತ ನೀವ್ ಹೇಳ್ಬೋದು, ಬಟ್ ನಾವ್ ಈ ತರ ಮಾತಾಡ್ಲಿ ಅಂತ ಬೇಡ್ಕೊಂಡಿರೋದೇ ಈ ಮರ್ನಾಯಣ್ಣನ ಅಪ್ಪ ದೊಡ್ಡ ನಾಯಣ್ಣ. ಬೇಕಿದ್ರೆ ನೀವೇ ನೋಡಿ. ನೀವೆಷ್ಟು ಪಬ್ಲಿಸಿಟಿ ಕೊಡ್ತೀರಾ ಕೆಟ್ಟದಾಗ ಮಾತಾಡ್ಕೊಂಡು, ಅಷ್ಟು ನನಗೆ ಒಳ್ಳೇದು, ನನ್ನ ಮಗನಿಗೂ ಒಳ್ಳೇದು. ದಯವಿಟ್ಟು ಕೆಟ್ಟದಾಗೆ ಟ್ರೋಲ್ ಮಾಡಿ, ಒಳ್ಳೇದಾಗಿ ದಯವಿಟ್ಟು ಯಾರು ಮಾಡಬೇಡಿ. ಯಾಕಂದ್ರೆ ಬಿಗ್ ಬಾಸ್ಗೆ ಹೋಗೋ ಚಾನ್ಸ್ ನಿಮಗೂ ಸಿಗಲ್ಲ, ನನಗೂ ಸಿಗಲ್ಲ, ನನ್ನ ಮಗನಿಗೂ ಸಿಗಲ್ಲ. ದಯವಿಟ್ಟು ಬೇಗ ನನ್ನ ಮಗನ ಬಗ್ಗೆನೂ ಕ್ಯಾಕ್ಟರ್ಸ್ ಉಗೀರಿ, ಅವಾಗಲೇ ಅವನು ನೆಕ್ಸ್ಟ್ ಇಯರ್ ಬಿಗ್ ಬಾಸ್ಗೆ ಹೋಗೋ ಚಾನ್ಸಸ್ ಸಿಗ್ಬೋದು. ನೋಡಿದ್ರ ಫ್ರೆಂಡ್ಸ್ ಹೆಂಗೆ ಅಂತ? ಉಗಿದ್ಬಿಟ್ಟು ಉಣ್ಣಕ್ಕಿಕ್ಕಿದ್ರೆ ಊಟ ಮಾಡೋದ್ರ ಜೊತೆಗೆ ಉಗುಳ್ಳು ನೆಕ್ಕೊಂಡು ಊರ್ ತುಂಬೋ ನಾನೇ ದೊಡ್ಡ ಮನ್ಸ ಅಂತ ಹೇಳ್ಕೊಂಡು ತಿರ್ಗಾಡ್ತಿದ್ರಂತೆ. ಅಂತ ತಳ್ಳಿ ಪಿಳ್ಳಿ ನನ್ನ ಮಕ್ಕಳು ಇವರು. ಸೊ ಅವರಾಗಿದ್ದ ಅವರು ಕೆಟ್ಟಾಗಿ ಬೈರಿ ಕ್ಯಾಕ್ರಿಸಿ ಉಗಿರಿ ಅಂತ ಬೇಡ್ಕೊಂಡಾಗ ನಮ್ಮ ಮನಸ್ಸು ಕರಗದೆ ಇರುತ್ತಾ ಫ್ರೆಂಡ್ಸ್? ಕರಗುತ್ತೆ. ಅದಕ್ಕೆ ಹಾಕೋದ್ರ ಜೊತೆಗೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕಿ ಊರ್ ಬಾಗ್ಲು ಮಾಡ್ತಿದ್ದೀನಿ ಅಷ್ಟೇ. ಸೂಪರ್. ಯಾವ ಹೀರೋ ತುಂಬಾ ಇಷ್ಟ ಆಗ್ತಾರೆ ನಿಮ್ಗೆ? ಅಂದ್ರೆ ಫಾಲೋ ಮಾಡ್ತೀನಿ ಅವ್ರನ್ನ ತುಂಬಾ. ಬಾಲಿವುಡ್ ಅಲ್ಲಿ ಋತಿಕ್ ರೋಷನ್ ಅಂದ್ರೆ ಇಷ್ಟ. ಕನ್ನಡದಲ್ಲಿ ಕನ್ನಡದಲ್ಲಿ ಯಶ್ ಅವರು. ಇಮೋಷನಲ್ ಡ್ಯಾಮೇಜ್. ಯಶ್ ಅವ್ರ ಇಷ್ಟನಾ? ಯಾಕೆ ಇಷ್ಟ ಆಗ್ತಾರೆ ಯಶ್ ಅವರು? ಯಾಕಂದ್ರೆ ರೀಸೆಂಟ್ ಆಗಿ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಅಂತ. ಓಕೆ, ತುಂಬಾ ಕದರ್ ಆಗಿದ್ದಾರೆ ಅದಕ್ಕೆ. ತುಂಬಾ ಕದರ್ ಆಗಿದ್ದಾರೆ. ಮೀಟ್ ಮಾಡಿದ್ರೆ ಯಾವತ್ತಾರು? ಅಂಬರೀಶ್ ಅವ್ರ ಮಗನ್ ಮದ್ವೆ ಮೀಟ್ ಆಗಿದ್ದೀರಾ ನೀವು? ಮೀಟ್ ಎಲ್ಲ ಆಗಿದ್ದೀರಾ? ದರ್ಶನ್ ಎಲ್ಲ ಒಟ್ಟಿಗೆ ಪಕ್ಕನೆ ನಿಂತ್ಕೊಂಡು ಅಟ್ಟೆ ಹೊಡಿತೀವಿ. ಯಾಕಂದ್ರೆ ದರ್ಶನ್ ಮೂವಿಲಿ ಹೀರೋ ಮಾಡಿದೀನಿಲ್ಲ, ನನ್ ಕ್ಲೋಸ್. ಅದನ್ನ ಎಲ್ಲ ಮಾತಾಡ್ಕೊಂಡು ಅಲ್ಲೇ ಇದ್ವಿ. ಸುತ್ತೇರಿಕೆ ಇವ್ನು ಯಾರು ಗುರು? ಇವನು ಸುಳ್ಳಿಗೆ ಸಕ್ಕರೆ ಕಾಯಿಲೆ ಬರೋ ಲೆವೆಲ್ಗೆ ಸುಳ್ಳು ಹೇಳ್ತಾವನೆ. ಇದೇ ಇಂಟರ್ವ್ಯೂ ಅಲ್ಲಿ ಒಂದ್ ಕಡೆ ಹೇಳ್ತಾನೆ, ದರ್ಶನ್ ಸರ್ ನಾವು ಅಲ್ಲಿ ಮೂಡ್ಬಿದ್ರಲ್ಲಿ 1 ತಿಂಗಳು ಜೊತೆಲೇ ಇದ್ವಿ. ಆ ಟೈಮಲ್ಲಿ ಒಂದು ಬರ್ಡೇ ಆಗುತ್ತೆ, ಅವಾಗೆಲ್ಲ ಪಾರ್ಟಿನೂ ಮಾಡಿರ್ತೀವಿ. ಆದ್ರೆ ನನ್ನ ಹತ್ರ ಮಾತ್ರ ಫೋಟೋ ಹೊಡ್ಸ್ಕೊಳ್ಳಲ್ಲ. ಕಾರಣ ಇವತ್ತವರೆಗೂ ನಂಗೆ ಗೊತ್ತಿಲ್ಲ. ಯಾರು? ದರ್ಶನ್ ಸರ್ ಎಲ್ಲಾರ ಜೊತೆ ಹೊಡ್ಸ್ಕೊಂತಾರೆ, ನನ್ ಜೊತೆ ಹೊಡ್ಸ್ಕೊಳ್ಳಲ್ಲ ಅಂತ. ಪುನಃ ಇನ್ನೊಂದ್ ಕಡೆ ನೋಡಿದ್ರೆ ಎಲ್ಲ ದರ್ಶನ್ ಎಲ್ಲ ಒಟ್ಟಿಗೆ ಪಕ್ಕನೆ ನಿಂತ್ಕೊಂಡು ಅಟ್ಟೆ ಹೊಡಿತೀವಿ. ಯಾಕಂದ್ರೆ ದರ್ಶನ್ ಮೂವಿಲಿ ಹೀರೋ ಮಾಡಿದೀನಿಲ್ಲ, ನನ್ ಕ್ಲೋಸ್ ಅಂತ ಪುಂಕ್ತಾನೆ. ಅಲ್ಲ ಗುರು, ಪಕ್ಕ ನಿಂತ್ಕೊಂಡು ಮಾತಾಡೋ ಲೆವೆಲ್ಗೆ ನೀನು ಕ್ಲೋಸ್ ಇದೆಯಾ ಅಂದ್ಮೇಲೆ ದರ್ಶನ್ ಸರ್ ಯಾಕೆ ನಿಂಗೆ ಫೋಟೋ ಕೊಡ್ಲಿಲ್ಲ? ಈಗ ಗೊತ್ತಾಯ್ತು. ಅಣ್ಣ ಹೇಳ್ತಿರೋದು ಏನ್ ಗೊತ್ತಾ ಫ್ರೆಂಡ್ಸ್? ಬರ್ತ್ಡೇ ಪಾರ್ಟಿಲಿ ಎಲ್ರಿಗೂ ಫೋಟೋ ಕೊಟ್ಟ ದರ್ಶನ್ ಅವರು ನಂಗೆ ಮಾತ್ರ ಕೊಡ್ಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ ಅಂತ ಹೇಳಿರೋದರ ಹಿಂದಿನ ಮರ್ಮ ಕುರ್ಮ ಸವರ್ಮ ಏನಂದ್ರೆ, ದರ್ಶನ್ ಸರ್ಗಿಂತ ಅಣ್ಣ ಹ್ಯಾಂಡ್ಸಮ್ ಆಗಿದ್ದ, ಅದಕ್ಕೆ ಜೊತೆಯಲ್ಲಿ ನಿಂತ್ಕೊಂಡು ಫೋಟೋ ಕೊಟ್ರೆ ದರ್ಶನ್ ಸರ್ ಡಮ್ಮಿಯಾಗಿ ಕಾಣಿಸ್ಕೋತಾರೆ ಅನ್ನೋ ಕಾರಣಕ್ಕೆ ದರ್ಶನ್ ಸರ್ ಫೋಟೋ ತೆಗಿಯೋಕೆ ಇವನ್ಗೆ ಕೊಟ್ಟಿಲ್ಲ ಅಂತ ಮಾರ್ಮಿಕವಾಗಿ ಹೇಳ್ತವನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅವತ್ತು ಹೆಸರು ಹೇಳಲ್ಲ, ಅವ್ರಿಗೆ 20 ಜನ ಸೆಲ್ಫಿ ಹೊಡ್ಸ್ಕೊಂಡ್ರು, ನಮ್ಮಿಬ್ರಿಗೆ 200 ಜನ ಸೆಲ್ಫಿ ಹೊಡ್ಸ್ಕೊಂಡ್ರು. ಕಾರಣ ಏನಂದ್ರೆ ಅಲ್ಲಿ ಬಂದವರೆಲ್ಲ ಹಿಂದಿ ಅವರು. ತಗೊಳ್ರಪ್ಪ, ಹೆಸರು ಹೇಳಲ್ವಂತೆ. ಅಲ್ಲಿ ಬಂದಿದ್ದವ್ರಿಗಿಂತ 10 ಪಟ್ಟು ಜಾಸ್ತಿ ಇವ್ರ ಹತ್ರ ಹಿಂದಿ ಅವರು ಹೊಡ್ಸ್ಕೊಂಡ್ರಂತೆ. ಕನ್ನಡದವರು ಅಲ್ಲಿ ಬಂದವರು 20 ಜನ ಹೆಸರು ಹೇಳದ ಒಬ್ರು ಸೆಲೆಬ್ರಿಟಿ ಹತ್ರ ಫೋಟೋ ಹೊಡ್ಸ್ಕೊಂಡ್ರು, ಅವ್ರಿಗಿಂತ 10ರಷ್ಟು ನಮ್ಮಿಬ್ರ ಹತ್ರ ಹೊಡ್ಸ್ಕೊಂಡ್ರು. ಯಾಕಂದ್ರೆ ಹಿಂದಿ ಅವ್ರಿಗೆ ಅಷ್ಟು ಜನಕ್ಕೂ ನಾವಿಬ್ರು ಗೊತ್ತಿತ್ತು. ಓ, ಹಿಂದಿ ಅಂದ್ರೆ ಕನ್ನಡದಲ್ಲಿಗಿಂತ ಈ ಕಡೆ ಹಿಂದಿಯವರಿಗೆ ಜನಪ್ರಿಯತೆ ಜಾಸ್ತಿ ಇದೆ ನಿಮ್ದು. ವರ್ಲ್ಡ್ ಲೆವೆಲ್ ಮೇಡಮ್. ಈಗ ಬೇರೆಯವರು ಕರ್ನಾಟಕ ಲೆವೆಲ್ ಹೆಸರು ಹೇಳಲ್ಲ, ಕರ್ನಾಟಕ ಫೇಮಸ್ ಇರ್ತಾರೆ, ಅಪ್ಪ ಅಂದ್ರೆ ತಮಿಳ್ನಾಡು ಆಂಧ್ರ ಒಂಚೂರು ಅರ್ಧ ಇಂಡಿಯಾವರೆಗೂ ಫೇಮಸ್ ಇರ್ತಾರೆ. ನಾವಿಬ್ರು ವರ್ಲ್ಡ್ ಲೆವೆಲ್ ಅಲ್ಲಿ ನ್ಯೂಸ್ ಮಾಡಿ. ಅಲ್ಲಿ ಬಂದಿದ್ ಇನ್ನೊಬ್ಬ ಸೆಲೆಬ್ರಿಟಿ ಬರೀ ಕರ್ನಾಟಕಕ್ಕೆ ಫೇಮಸ್ ಅಂತೆ, ಜಾಸ್ತಿ ಅಂದ್ರೆ ಆಂಧ್ರ ತಮಿಳ್ನಾಡು ಅಷ್ಟೇ ಅಂತೆ. ಆದ್ರೆ ಈ ಜಂಗ್ಲಿ ಇವನ ಮಗ ಮಂಗ್ಲಿ ಇಬ್ರುವೆ ಇಡೀ ಇಂಡಿಯಾಗೆ ವರ್ಲ್ಡ್ ಫೇಮಸ್ ಅಂತೆ. ಯಾವ ಬೋಳಿ ಮಗ ಹೇಳ್ದ? ಅಲ್ಲ ಗುರುವೆ ನಾಯಣ್ಣ, ಈ ವಿಡಿಯೋದಲ್ಲಿ ನೋಡಿದ್ರೆ ನಾವಿಬ್ರು ವರ್ಲ್ಡ್ ಫೇಮಸ್ ಅಂತೀಯ, ಇನ್ನೊಂದು ಹಳೆ ವಿಡಿಯೋದಲ್ಲಿ ನೋಡಿದ್ರೆ ಟ್ರೋಲ್ ಮಾಡೋದ್ರಿಂದ ನನ್ನ ಮಗ ನಾನು ಫೇಮಸ್ ಆಗ್ತಾ ಇದೀವಿ, ಅಲ್ಲಿ ನನ್ನ ಮಗ ಅಲ್ಲೇ ಸೆಲೆಬ್ರಿಟಿ ಆಗ್ತಾ ಇದ್ದಾನೆ ಹಿಂಗಂತೀಯ. ಇವಾಗ ಈ ವಿಡಿಯೋ ನೋಡ್ತಿದ್ರೆ ನೀನು ಒಂದು ಕ್ಲಾರಿಟಿ ಕೊಡು. ನಿನ್ನ ಮಗ ಮರ್ನಾಯಣ್ಣ ಆಲ್ರೆಡಿ ವರ್ಲ್ಡ್ ಫೇಮಸ್ ಆಗವನ ಅಥವಾ ಎಲ್ರು ಟ್ರೋಲ್ ಮಾಡೋದ್ರಿಂದ ಇವಾಗ ಫೇಮಸ್ ಆಯ್ತವನ? ಇದಕ್ಕೇನು ಉತ್ತರ ಕೊಡ್ತೀಯಪ್ಪ?
ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯ್ತು. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಅದಕ್ಕೂ ಮೊದಲು ನಾವ್ ಯಾವಾಗ್ಲೂ ಕೊನೆಯಲ್ಲಿ ಹೇಳೋದನ್ನ ಹೇಳಲೇಬೇಕು ಅಲ್ವಾ? ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ದೇವ್ರ ಮಾಡ್ಬಿಡ್ತೀನಿ. ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ.